ನಮಸ್ತೆ, ನಾನು ಬಸವರಾಜು. ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ, ಉಪಮುಖ್ಯಮಂತ್ರಿ ಅಷ್ಟೇ ಅಲ್ಲ, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಮತ್ತು ಅದ್ಭುತ ಸಂಘಟನಾ ಚತುರ ಅನ್ನೋದಕ್ಕೆ ಸಾಕ್ಷಿ ನುಡಿತಿರುವಂತಹ ಪ್ರಕರಣಗಳು. ಒಂದು ಒಡಿಸ್ಸಾದಿಂದ ಬಂದಿರುವಂತಹ ಶಾಸಕರನ್ನ, ಕಾಂಗ್ರೆಸ್ ಶಾಸಕರನ್ನ ಕಾಪಾಡ್ತಿರುವಂತಹ ಒಂದು ಬಿಡದಿಯ ರೆಸಾರ್ಟ್ ಏನಿದೆ, ಅದೊಂದು ಪ್ರಕರಣ. ಆದ್ರೆ ಅದೇ ರೆಸಾರ್ಟ್ ಬಳಿಗೆ ಒಬ್ಬ ಹೆಣ್ಣು ಮಗಳು ಬರ್ತಾಳೆ. ಆ ಹೆಣ್ಣು ಮಗಳ ಜೊತೆಯಲ್ಲಿ ತುಂಬಾ ಕಡಿಮೆ ಸಮಯ ಮಾತಾಡ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಇನ್ನೊಂದು ಅಪಾಯಿಂಟ್ಮೆಂಟ್ ಕೊಡ್ತೀನಿ, ಬನ್ನಿ ಸುದೀರ್ಘವಾಗಿ ಮಾತಾಡೋಣ ಅನ್ನುವಂತಹ ಭರವಸೆ ಕೊಟ್ಟು ಕಳಿಸ್ತಾರೆ. ನೀವು ತಮ್ಮನೇಲಲ್ಲಿ ಆ ಫೋಟೋ ಕೂಡ ನೋಡಿದ್ದೀರಿ. ಯಾರು ಆ ಹೆಣ್ಣು ಮಗಳು? ಆಕೆ ಗೌಡ್ತಿ. ಡಿ.ಕೆ. ಶಿವಕುಮಾರ್ ಮತ್ತು ಗೌಡ್ತಿಯ ಲೆಕ್ಕಾಚಾರಗಳು ಎಲ್ಲವೂ ಪಕ್ಕ ಆದ್ರೆ ಏನಾಗಬಹುದು? ಒಂದು ಕಡೆ ಅಸ್ಸಾಂನ ಲೆಕ್ಕ ಹೇಳ್ತಿದ್ದಾರೆ, ಅಸ್ಸಾಂನಲ್ಲಿ ನಾವು ಗೆಲ್ತೀವಿ ಅಂತಿದ್ದಾರೆ. ಜವಾಬ್ದಾರಿ ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗಿದೆ. ಮತ್ತೊಂದು ಕಡೆ ತಮಿಳುನಾಡಿನಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಚಹರೆ, ತಮ್ಮ ಹೆಗ್ಗುರುತಿನ ಮುದ್ರೆ ಒತ್ತಬಹುದು. ಕೇರಳದಲ್ಲೂ ಕೂಡ ಅವರದ್ದೊಂದು ಹೆಗ್ಗುರುತು ಕಾಣಬಹುದು. ಯಾಕೆ ನೋಡಿ, ಆ ವಿಷಯಕ್ಕೆ ಬಂದ್ರೆ ಕೇರಳದಲ್ಲೂ ಸಿದ್ದರಾಮಯ್ಯ ಅವರ ಲೆಕ್ಕ ಬರುತ್ತೆ. ತಮಿಳುನಾಡಲ್ಲೂ, ಅದರಲ್ಲೂ ಈ ಕೃಷ್ಣಗಿರಿ, ಈ ನೀಲಗಿರಿ, ಏನು ಕೊಂಗನಾಡಿದೆ, ಅಲ್ಲೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ಲೆಕ್ಕ ಬೇಕಾಗತ್ತೆ. ಆ ಭಾಗದಲ್ಲಿರುವಂತಹ ಜನ, ಅಲ್ಲಿ ಸಿದ್ದರಾಮಯ್ಯ ಅವ್ರಿಗಿರುವಂತಹ ಅಭಿಮಾನಿ ವರ್ಗ, ಯಾಕಂದ್ರೆ ಅಲ್ಲೂ ಕೂಡ ಕುರುಬ ಸಮಾಜದ ಬಹುಪಾಲು ಮತವರ್ಗಗಳಿರುವಂಥದ್ದು, ಮತ ಬ್ಯಾಂಕ್ ಇರುವಂಥದ್ದು. ಅದು ಸೆಕೆಂಡ್ರಿ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರ ಈ ಲೆಕ್ಕ ತಗೋಬೇಕಿದೆ. ಏನು ಡಿ.ಕೆ. ಶಿವಕುಮಾರ್ ಮತ್ತು ಗೌಡ್ತಿ ಗೇಮ್ ಏನು? ಯಾರಿ ಹೆಣ್ಣು ಮಗಳು? ನೋಡಿ, ಈಕೆ ನಿಮಗೆ ಚಿರಪರಿಚಿತ ಇಲ್ಲದೆ ಇರಬಹುದು, ಆದ್ರೆ ಈಕೆಯ ತಂದೆ ನಿಮಗೆಲ್ರಿಗೂ ಗೊತ್ತಿರ್ತಾರೆ. ಆತ ನರಹಂತಕ, ನಮ್ಮ ಅಣ್ಣವರನ್ನ ಕದ್ದೊಯ್ದಿದ್ದಂತಹ ಕಟುಕ, ದಂತಚೋರ ವೀರಪ್ಪನ್. ವೀರಪ್ಪನ್ ಮಗಳು ವಿದ್ಯಾರಾಣಿ, ಈಕೆ ಹೆಸರು. ಈಕೆ ಬೆಂಗಳೂರಲ್ಲೇ ಓದಿದ್ದು. ಈಗಾಗಲೇ 33 ವರ್ಷ ಪ್ರಾಯದ ಈ ಹೆಣ್ಣು ಮಗಳು 2 ಪಕ್ಷಗಳಲ್ಲಿ, ಈಗ ಆಲ್ರೆಡಿ ಒಂದು ಪಕ್ಷ ಸೇರಿದ್ರು, ಆ ಪಕ್ಷ ಬಿಟ್ಟು ಬಂದ್ರು, ಈಗ ಇನ್ನೊಂದು ಪಕ್ಷದಲ್ಲಿದ್ದಾರೆ. ಆ ಪಕ್ಷ ಬಿಡುವ ಸಾಧ್ಯತೆ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗಿರುವಂಥದ್ದು ಈ ಭೇಟಿ. ನೋಡಿ, ಫೆಬ್ರವರಿ 22, 2020 ಬಿಜೆಪಿ ಸೇರ್ತಾರೆ. ಆ ಬಿಜೆಪಿಗೆ ಸೇರಿದ ಕೂಡಲೇ ಆಕೆಯನ್ನ ರಾಜ್ಯ ಘಟಕದ ಉಪಾಧ್ಯಕ್ಷೆಯನ್ನಾಗಿ ನೇಮಕ ಮಾಡ್ತಾರೆ. ಅದು ಯೂತ್ ವಿಂಗ್. ಅದಾದ್ಮೇಲೆ ತಮಿಳುನಾಡಿನ ಮಟ್ಟಿಗೆ ಕಾಂಗ್ರೆಸ್ಗಿಂತಲೂ ಅತಿ ಹೆಚ್ಚು ವೋಟ್ ಶೇರ್ ಅನ್ನ ಪಡ್ಕೊಂಡಂತಹ 2021 ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಪಕ್ಷ, ನಾಮ್ ತಮಿಳರ್ ಕಚ್ಚಿ, ಆ ಪಕ್ಷಕ್ಕೆ ಮಾರ್ಚ್ 23, 2024 ಜಾಯಿನ್ ಆಗ್ತಾರೆ. ಕೃಷ್ಣಗಿರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ, ನಾಮ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದು 1 ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡ್ಕೋತಾರೆ. ಇದೇ ವಿದ್ಯಾರಾಣಿ ವೀರಪ್ಪನ್. ಈಗ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ ಯಾಕೆ? ನೋಡಿ, ಒಂದು ಚರ್ಚೆ ಯಾಕೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಮತ್ತು ಗೌಡ್ತಿಯ ಲೆಕ್ಕ ಬರುತ್ತೆ ಅಂತ. ದಕ್ಷಿಣ ಕರ್ನಾಟಕ, ಅದರಲ್ಲೂ ಹಳೆ ಮೈಸೂರು ಭಾಗ, ಒಕ್ಕಲಿಗ ಸಮಾಜದ ಪ್ರಾಬಲ್ಯ ಇರುವಂಥದ್ದು. ಒಕ್ಕಲಿಗರಷ್ಟೇ ಅಲ್ಲ, ನೀವು ಕುರುಬರಲ್ಲಿ, ಈಡಿಗರಲ್ಲಿ, ಅಥವಾ ಲಿಂಗಾಯತರಲ್ಲಿ, ಅಥವಾ ಗೊಲ್ಲರಲ್ಲಿ ಗೌಡ ಅನ್ನೋ ಸರ್ನೇಮ್ ಇರುತ್ತೆ. ಆದಾಗ್ಯೂ ಇತ್ತೀಚಿನ ದಿನಗಳಲ್ಲಿ ಗೌಡ ಅಂದ್ರೆ ಬಹುಪಾಲು ಜನ ಒಕ್ಕಲಿಗರು ಇರಬಹುದು ಅನ್ನುವಂತಹ ತಪ್ಪು ಗ್ರಹಿಕೆಯಲ್ಲಿ ಯೋಚನೆ ಮಾಡ್ತಾರೆ. ಅದೇನೇ ಇರಲಿ, ಗೌಡ ಅನ್ನುವಂತಹ ಇಂಥದ್ದೇ ಕುಲನಾಮ, ಸರ್ನೇಮ್ ಇರುವಂತಹ ತಮಿಳುನಾಡಿನ, ಅದರಲ್ಲೂ ಉತ್ತರ ತಮಿಳುನಾಡು, ನಮ್ಮ ದಕ್ಷಿಣ ಕರ್ನಾಟಕ ಹಳೆ ಮೈಸೂರಿಗೆ ಹೊಂದಿಕೊಂಡಂತಹ ಜಾಗ, ಪ್ರಾಂತ್ಯ ಏನಿದೆ, ಅಲ್ಲಿ ಒಣ್ಣಿಯಾರ್ ಅನ್ನುವಂತಹ ಸಮುದಾಯ ಇದೆ. ಈ ಸಮುದಾಯದಲ್ಲೂ ಕೂಡ ಗೌಂಡರ್ ಅನ್ನುವಂತಹ ಸರ್ನೇಮ್ ಇರುತ್ತೆ. ಇದೇ ಸಮಾಜಕ್ಕೆ ಸೇರಿದ ಹೆಣ್ಣು ಮಗಳು ವಿದ್ಯಾರಾಣಿ ವೀರಪ್ಪನ್. 2024 ಮಾರ್ಚ್ 22 ಬಿಜೆಪಿ ತೊರೆದು ನಾಮ್ ಸೇರಿದಂತಹ ವಿದ್ಯಾರಾಣಿ ಈಗ 2026 ವಿಧಾನಸಭಾ ಚುನಾವಣೆಗೂ ಮುಂಚೆ ನಾಮ್ ತೊರೆದು ಕಾಂಗ್ರೆಸ್ ಪಕ್ಷ ಏನಾದರೂ ಸೇರಬಹುದಾ?
ಅಥವಾ ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನು ಪಡ್ಕೊಂಡು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬಹುದಾ? ಇಂಥದ್ದೊಂದು ಚರ್ಚೆಯ ಮಧ್ಯೆನೇ ಕೆಲ ಸುದ್ದಿ ಸಂಸ್ಥೆಗಳು, ತಮಿಳುನಾಡಿನ ಸುದ್ದಿ ಸಂಸ್ಥೆಗಳು ದಾಖಲಿಸಿರುವಂತಹ ಒಂದು ಸುಳಿವು, ಈ ಭೇಟಿಯು ಅವರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರಬಹುದು ಎಂಬ ಬಲವಾದ ಮುನ್ಸೂಚನೆಯನ್ನ ನೀಡುತ್ತಿದೆ. ಇಂಥದ್ದೇ ಒಂದು ಸುಳಿವನ್ನ ಪಬ್ಲಿಕ್ ಟಿವಿ ಕೂಡ ತನ್ನ ವರದಿಯಲ್ಲಿ ದಾಖಲಿಸಿದೆ. ಈ ಹಿಂದೆ ಅವರು ಬಿಜೆಪಿಯಲ್ಲಿದ್ರು, ನಂತರ NTK ನಾಮ್ ತಮಿಳರ್ ಕಚ್ಚಿ ಪಕ್ಷ ಸೇರಿದ್ರು. ಈಗ ಕರ್ನಾಟಕದ ಪ್ರಭಾವಿ ಕಾಂಗ್ರೆಸ್ ನಾಯಕ DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿರೋದನ್ನ ನೋಡಿದ್ರೆ ತಮ್ಮ ರಾಜಕೀಯ ಜೀವನದಲ್ಲಿ ಮತ್ತೊಂದು ದೊಡ್ಡ ಬದಲಾವಣೆಯ ಸುಳಿವನ್ನ ಕೊಟ್ಟಿರಬಹುದು ಅನ್ನುವಂತಹ ಚರ್ಚೆಗಳು ನಡೀತಿರುವಂತದ್ದು. DK ಶಿವಕುಮಾರ್ ಅವರ ಈ ಭೇಟಿ ಸೌಜನ್ಯದ ಭೇಟಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಬಹುದೊಡ್ಡ ಬದಲಾವಣೆಯ ಮುನ್ಸೂಚನೆಯನ್ನ ಕೊಟ್ಟಿರಬಹುದು. ನೋಡಿ, ಇಲ್ಲಿ ಒಕ್ಕಲಿಗ ಮತ್ತು ಒಣಿಯಾರ್ ಸಮಾಜದ ಒಂದಷ್ಟು ಸಾಮ್ಯತೆಗಳನ್ನ, ಅದು ನೀವು ರಾಜಕೀಯ ಪ್ರಾಬಲ್ಯದಿಂದ ಹಿಡಿದು ಎಲ್ಲ ಲೆಕ್ಕದಲ್ಲೂ ಇಬ್ರು ಕೂಡ ಕೃಷಿಯನ್ನ ನೆಚ್ಚಿಕೊಂಡಂಥವ್ರು, ಒಕ್ಕಲಿತನ ಮಾಡುವಂಥವ್ರು, ಭೂಮಾಲೀಕತ್ವ ಹೊಂದಿರುವಂಥವ್ರು, ಜೊತೆಯಲ್ಲಿ ರಾಜಕೀಯ ಪ್ರಭಾವ ದೊಡ್ಡದಿದೆ ಎರಡೂ ಸಮಾಜದ್ದು. ಇನ್ನೂ ಮುಖ್ಯ ಅಂದ್ರೆ ಇಲ್ಲಿ ಗೌಡ, ಅಲ್ಲಿ ಗೌಂಡರ್. ಹೇಗೆ ಅದು ತುಮಕೂರು ಇರಬಹುದು, ರಾಮನಗರ ಇರಬಹುದು, ಹಾಸನ ಇರಬಹುದು, ಮಂಡ್ಯ ಇರಬಹುದು, ಮೈಸೂರು ಇರಬಹುದು, ಕೋಲಾರ, ಚಿಕ್ಕಬಳ್ಳಾಪುರ ಇರಬಹುದು, ಈ ಭಾಗದಲ್ಲಿ ಈ ಸಮಾಜದ ಪ್ರಾಬಲ್ಯ ಇದೆಯಾ ರಾಜಕೀಯವಾಗಿ, ಅದೇ ರೀತಿ ತಮಿಳುನಾಡಿನ 15ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ, ಜಿಲ್ಲೆಗಳಲ್ಲಿ ಈ ಗೌಂಡರ್ ವಿದ್ಯಾರಾಣಿ ವೀರಪ್ಪನ್ ಯಾವ ಸಮಾಜಕ್ಕೆ ಸೇರಿದ್ದಾರೆ ಆ ಸಮಾಜದ ಪ್ರಾಬಲ್ಯ ಇದೆ. ಧರ್ಮಪುರಿ, ಕೃಷ್ಣಗಿರಿ, ವೇಲೂರು, ತಿರುವಣ್ಣಾಮಲೈ, ವಿಲ್ಲುಪುರಂ, ಕಡಲೂರು, ಸೇಲಂ, ಕಾಂಚೀಪುರಂ, ಇಷ್ಟೂ ಕಡೆ ಈ ಸಮಾಜದ್ದು ಬಹುದೊಡ್ಡ ಪ್ರಭಾವ, ರಾಜಕೀಯ ಪ್ರಭಾವ ಇದೆ. ಸುಮಾರು 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ 50 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದೇ ಗೆಲ್ಲುವ ತಾಕತ್ತನ್ನ ತನ್ನ ಸಮುದಾಯದ ಅಥವಾ ತಾವು ಯಾರನ್ನು ಗೆಲ್ಲಿಸ್ಕೋಬೇಕು ಅಂಥವರನ್ನ ಗೆಲ್ಲಿಸಿಕೊಳ್ಳಬಹುದಾದಂತಹ ಮತ ಬ್ಯಾಂಕ್ನ ತಾಕತ್ತು ಈ ಸಮಾಜಕ್ಕೆ ಇದೆ. ಒಟ್ಟಾರೆ ಉತ್ತರ ತಮಿಳುನಾಡಿನ ಸೇರಿ ಇನ್ನುಳಿದ ಭಾಗಗಳಲ್ಲಿ 120 ಕ್ಷೇತ್ರಗಳಲ್ಲಿ ಒಣ್ಣಿಯಾರ್ ಸಮುದಾಯ, ಗೌಂಡರ್ ಸಮುದಾಯ ಸೋಲು ಗೆಲುವಿನ ಲೆಕ್ಕಾಚಾರಗಳನ್ನ ಬದಲಿಸಬಲ್ಲಂತಹ ತಾಕತ್ತನ್ನ ಹೊಂದಿದೆ, ಗಮನಾರ್ಹ ಪ್ರಭಾವವನ್ನ ಬೀರುತ್ತೆ. ಈ ಮಧ್ಯೆ ಇದೇ ಸಮಾಜಕ್ಕೆ ಸೇರಿದ ಪಟ್ಟಾಳಿ ಮಕ್ಕಳ್ ಕಚ್ಚಿಯ ನಾಯಕ ಎಸ್ ರಾಮದಾಸ್ ಕೂಡ ತಮ್ಮ ಪ್ರಭಾವ ಬೀರ್ತಿದ್ದಾರೆ. ಆದ್ರೆ ಅವರಿಗಿಂತಲೂ ಹೆಚ್ಚಿನ ಪ್ರಭಾವ ಬೀರುವಂತಹ ತಾಕತ್ತು ಮತ್ತು ಒಂದು ಚರಿತ್ರೆ, ಅದು ಕುಖ್ಯಾತಿಯೋ ವಿಖ್ಯಾತಿಯೋ ಪ್ರಖ್ಯಾತಿಯೋ, ಅದು ವೀರಪ್ಪನವರಿಗಿದೆ. ಆ ಒಂದು ಲೆಗೆಸಿಯನ್ನ ಬಳಸಿಕೊಳ್ಳೋದಕ್ಕೆ ವಿದ್ಯಾರಾಣಿ ಒಂದು ಪಕ್ಕಾ ಸ್ಟ್ರಾಟಜಿ ಇಟ್ಕೊಂಡು ಈ ಪಕ್ಷಕ್ಕೆ ಸೇರಿದ್ರೆ, ಯಾಕಂದ್ರೆ ಬಿಜೆಪಿ ರಾಜ್ಯದ ತಮಿಳುನಾಡಲ್ಲಿ ಬರೋದು ಸುಲಭದ ಮಾತಲ್ಲ. ನಾಮ್ ಕಿಂಗ್ ಮೇಕರ್ ಆಗುತ್ತೆ ಅಂತ ಸದ್ಯಕ್ಕೆ ಆಗೋದಿಲ್ಲ. ಯಾಕಂದ್ರೆ 6% ತಗೊಂಡ್ರು ಕೂಡ 2021 ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸ್ಥಾನವನ್ನು ನಾಮ್ ಗೆಲ್ಲೋಕಾಗ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ವಿದ್ಯಾರಾಣಿ ವೀರಪ್ಪನ್ ಕಾಂಗ್ರೆಸ್ ಸೇರಿದ್ರೆ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅಂತ ಇಟ್ಕೊಳ್ಳೋಣ, DMKಗೂ ದೊಡ್ಡ ಲಾಭ ಆಗತ್ತೆ, ಆ ಹೆಣ್ಮಗಳಿಗೂ ಕೂಡ ದೊಡ್ಡದೊಂದು ರಾಜಕೀಯ ಭವಿಷ್ಯಕ್ಕೆ ಸಕ್ಸಸ್ ಆಗ್ಲಿಕ್ಕೆ. ಎರಡು ಕಡೆ ಅವರು ಟ್ರೈ ಮಾಡಿ ಬಿಜೆಪಿಯಿಂದ NTKಯಿಂದ ಏನು ದೊಡ್ಡ ಲಾಭ ಆಗ್ಲಿಲ್ಲ. ಆದ್ರೆ ಕಾಂಗ್ರೆಸ್ನ ಮೂಲಕ ಹೀಗೇನಾದ್ರೂ ಪ್ಲಾನ್ ಮಾಡಿದ್ರೆ, ಸ್ಟ್ರಾಟಜಿ ಮಾಡಿಕೊಂಡ್ರೆ ಎರಡೂ ಭಾಗಕ್ಕೂ ಲಾಭ ಆಗಬಹುದು. ಆದ್ರೆ ಈ ಒಂದು ನಡೆಯನ್ನ ಕಾಂಗ್ರೆಸ್ ಯಾವ ರೀತಿ ಸ್ವೀಕರಿಸಬಹುದು? ಒಣ್ಣಿಯಾರ್ ಸಮುದಾಯದ ಒಂದಷ್ಟು ಮತ ಬ್ಯಾಂಕ್ DMK ಜೊತೆಲಿ ಇದ್ರೂ ಕೂಡ ಸಂಪೂರ್ಣವಾಗಿ ಅದು ತನ್ನ ಕೈವಶಕ್ಕೆ ಸಿಕ್ಕಿರಲಿಲ್ಲ. ಈ ಹೆಣ್ಣು ಮಗಳ ಮೂಲಕ ನಿಜಕ್ಕೂ ಏನಾದರೂ ಪ್ರಯತ್ನ ಬಿದ್ದರೆ ತಮಿಳುನಾಡಲ್ಲಿ, ಅದರಲ್ಲೂ ಉತ್ತರ ತಮಿಳುನಾಡಲ್ಲಿ, ಹಳೆ ಮೈಸೂರು ಪ್ರಾಂತ್ಯಕ್ಕೆ ಹೊಂದಿಕೊಂಡಿರುವಂತಹ ತಮಿಳುನಾಡಲ್ಲಿ ದೊಡ್ಡದೊಂದು ಗೇಮ್ ವರ್ಕೌಟ್ ಆಗಬಹುದು. ಅದೇನಾದರೂ ಆದರೆ ಅದರ ಕ್ರೆಡಿಟ್ ಯಾರಿಗೆ ಸಿಗಬಹುದು? ಅದು ಕೂಡ ಮುಖ್ಯ ಆಗತ್ತೆ. ಅರೆ DK ಶಿವಕುಮಾರ್ ಒಬ್ಬ ಅದ್ಭುತ ಸಂಘಟನಾ ಚತುರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಮಾಸ್ ಲೀಡರಾ? ಅದು ನಿಮಗೆ ಬಿಟ್ಟ ವಿಚಾರ. ರಾಜ್ಯದ ಮಟ್ಟಿಗೆ ಸಿದ್ದರಾಮಯ್ಯ, ದೇವೇಗೌಡ, ಯಡಿಯೂರಪ್ಪ, ಸಿದ್ದರಾಮಯ್ಯ ಬಿಟ್ರೆ ಹೊಸ ಮಾಸ್ ಲೀಡರ್ ಸದ್ಯಕ್ಕಂತೂ ಯಾರು ಇಲ್ಲ.
ಯಾರಾಗ್ತಾರೆ ನೋಡ್ಬೇಕು. ಆದ್ರೆ ವಿದ್ಯಾರಾಣಿ ವೀರಪ್ಪ ನಿಜಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆದ್ರೆ ದೊಡ್ಡದೊಂದು ಲಾಭ DMKಗೆ ಸಿಗುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಸಿಗತ್ತೆ. ನೀವೇನಂತೀರಾ? ಕಮೆಂಟ್ ಮಾಡಿ.